ಚೀನಾ ದೇಶವು 90% ಪೆಟ್ರೋಲಿಯಂ ಅನ್ನು ಇರಾನ್ನಿಂದ ತರಿಸಿಕೊಳ್ಳುವ ದೇಶವಾದರೂ ತಲೆ ಕೆಡಿಸಿಕೊಳ್ಳದಿರುವ ಕಾರಣ ಕೆಲವು ದೇಶಗಳ ತಲೆ ಕೆಡಿಸಿದೆ. ಇರಾನ್ ಮೇಲೆ ಯುಎಸ್ಎ ಮತ್ತು ಯುರೋಪ್ ದೇಶಗಳು ಹಿಂದೆಯೇ ಆರ್ಥಿಕ ನಿರ್ಬಂಧ ಹೇರಿವೆ. ಆ ಕಾಲದಿಂದಲೂ ಚೀನಾವು ಇರಾನ್ನಿಂದ ಕಚ್ಚಾ ತೈಲ ತರಿಸಿಕೊಂಡು ಶುದ್ಧೀಕರಿಸಿ ಬಳಸುತ್ತದೆ ಹಾಗೂ ಬೇರೆ ದೇಶಗಳಿಗೆ ಮಾರುತ್ತದೆ. ಕೆಲವೊಮ್ಮೆ ಮಲೇಷ್ಯಾ ಬ್ಲೆಂಡೆಡ್ ಆಯಿಲ್ ಎಂಬ ಹೆಸರಿನಲ್ಲೂ ಮಾರಾಟ ಮಾಡುತ್ತಿದೆ. ಚೀನಾಕ್ಕೆ ಅಲ್ಪ ರಿಯಾಯಿತಿಯ ದರದಲ್ಲಿ ನಿರಂತರ ಕಚ್ಚಾ ತೈಲ ಸರಬರಾಜಾಗುತ್ತಿದೆ. ಯುದ್ಧ ಕಾರಣಕ್ಕೆ ಹೊರ್ಮುಜ್ ಜಲಸಂಧಿ ಮುಚ್ಚಿದ್ರೂ ಚೀನಾ ತಲೆ ಕೆಡಿಸಿಕೊಂಡಿಲ್ಲ. ಯಾಕೆ? 2 ದಶಕದ ಯೋಜನೆ ಮೂಲಕ ಚೀನಾ ತನ್ನದೇ ದಾರಿ ಕಂಡುಕೊಂಡಿದೆ. ಈಗ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $119 ದಾಟಿರುವುದು ಕೂಡ ಚೀನಾದ ಮೇಲೆ ಪರಿಣಾಮ ಬೀರಿಲ್ಲ. ಇರಾನ್ ಕಷ್ಟದಲ್ಲಿದ್ದಾಗ ಚೀನಾ ಮಾಡಿಕೊಂಡ ಒಪ್ಪಂದ ಜಾರಿಯಲ್ಲಿದೆ. ಚೀನಾ ನೆಲ ದಾರಿಯಾಗಿಯೇ ಹಾಗೂ ಪೈಪ್ಲೈನ್ ಮೂಲಕ ಇರಾನ್ನ ಕಚ್ಚಾ ತೈಲ ತರಿಸಿಕೊಳ್ಳುತ್ತಿದೆ. ಅಲ್ಲದೆ ಯುಎಸ್ಎ ಮತ್ತು ಯುರೋಪ್ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದಾಗ ಚೀನಾವು ರಷ್ಯಾದಿಂದ ಕಚ್ಚಾ ತೈಲ ಹೆಚ್ಚು ತರಿಸಿಕೊಳ್ಳತೊಡಗಿತ್ತು. ಅದೀಗ 20% ದಾಟಿದೆ. ಅವಶ್ಯಕತೆ ಬಿದ್ದರೆ ರಷ್ಯಾದಿಂದ ಚೀನಾವು ತನಗೆ ಅಗತ್ಯವಿರುವಷ್ಟು ಪೆಟ್ರೋಲಿಯಂ ಕೂಡ ತರಿಸಿಕೊಳ್ಳಬಹುದು. ಅದು ಸುಲಭ ದಾರಿಯೂ ಆಗಿದೆ.